ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ಫಸ್ಟ್ ಪಾರ್ಟಲ್ಲಿ 32 ಕ್ವಶನ್ಸ್ ಏನನ್ನು ಸಾಲ್ವ್ ಮಾಡಿದ್ದೆ. ಈಗ ನೆಕ್ಸ್ಟ್ ಕಂಟಿನ್ಯೂ 33ನೇ ಕ್ವಶನ್ ನಾವು ಕಂಟಿನ್ಯೂ ಮಾಡೋಣ. 33ನೇ ಕ್ವಶನು, an extra bit added to the string of a bits that enables the computer to detect internal errors in transmission of binary data is known as. Option A, parity bit. Option B, byte. Option C, nibble. Option 4, none of the above. ಸೊ ಇದರ ಆನ್ಸರು ಪ್ಯಾರಿಟಿ ಬಿಟ್. ಕ್ವಶನ್ ಏನಾಯ್ತು ಅಂದ್ರೆ, ಒಂದು ಎಕ್ಸ್ಟ್ರಾ ಬಿಟ್ಟನ್ನು ಆ್ಯಡ್ ಮಾಡ್ತೀವಿ ನಾವು ಸ್ಟ್ರಿಂಗ್ ಆಫ್ ಬಿಟ್ಸ್ಗೆ. ಅದು ಎನೇಬಲ್ ಮಾಡುತ್ತೆ ಒಂದು ಕಂಪ್ಯೂಟ್ರಲ್ಲಿ ಒಂದು ಇಂಟರ್ನಲ್ ಎರರ್ಸನ್ನ ಕಂಡುಹಿಡಿಯೋಕ್ಕೋಸ್ಕರ, ಅಂದರೆ ಡಿಟೆಕ್ಟ್ ಮಾಡೋಕ್ಕೋಸ್ಕರ. ಯಾವಾಗ ನಾವು ಟ್ರಾನ್ಸ್ಮಿಷನ್ ಆಫ್ ಬೈನರಿ ಡಾಟಾ ಮಾಡ್ತೀವಲ್ಲ ಆವಾಗ. ಸೊ ಅದಕ್ಕೆ ಏನಂತ ಕರೀತಾರಂತ ಇದೇ ಕ್ವಶನು. ಅದಕ್ಕೆ ಆನ್ಸರು ಪ್ಯಾರಿಟಿ ಬಿಟ್ ಅಂತ ಕರೀತಾರೆ. ಕ್ವಶನ್ ನಂಬರ್ 34. These computers moved from cryptic binary machine language to symbolic or assembly languages, which allowed programs to specify instructions in the words. Which generation computers were this? Question ಏನಂದರೆ, ಕ್ರಿಪ್ಟಿಕ್ ಬೈನರಿ ಮಷಿನ್ ಲ್ಯಾಂಗ್ವೇಜ್ ಇಂದ ಸಿಂಬಾಲಿಕ್ ಆರ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡೋಕ್ಕೋಸ್ಕರ ಒಂದು ಪ್ರೋಗ್ರಾಮನ್ನು ಯೂಸ್ ಮಾಡ್ತೀವಿ. ಓಕೆ, ಆ ಪ್ರೋಗ್ರಾಮರ್ಸ್ನ ಎದಕ್ಕಂದರೆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕೋಸ್ಕರ. ಒಂದು ವರ್ಡ್ ಏನಿರುತ್ತೆ ಅದನ್ನು ಒಂದು ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಕೊಡುತ್ತೆ ಒಂದು ವರ್ಡಲ್ಲಿ. ಓಕೆ, ಸೊ ಯಾವ ಜನ್ರೇಷನ್ ಕಂಪ್ಯೂಟರ್ಸ್ ಇದ್ವು? ಅದರಲ್ಲಿ ಕ್ರಿಪ್ಟಿಕ್ ಬೈನರಿ ಮಷಿನ್ ಲ್ಯಾಂಗ್ವೇಜಿಂದ ಸಿಂಬಾಲಿಕ್ ಆರ್ ಅಸೆಂಬ್ಲಿ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿ, ಯಾವಾಗ ಅಸೆಂಬ್ಲಿ ಲ್ಯಾಂಗ್ವೇಜ್ ಆದಾಗ ಅದು ಅಲೋ ಏನು ಮಾಡುತ್ತೆ ಪ್ರೋಗ್ರಾಮ್ಸ್ಗೆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ನ ಹೇಳುತ್ತೆ ವರ್ಡಲ್ಲಿರೋದು. ಓಕೆ, ಸೊ ಆಪ್ಷನ್ ಎ ಫಸ್ಟ್ ಜನರೇಷನ್ ಕಂಪ್ಯೂಟರ್, ಆಪ್ಷನ್ ಬಿ second generation computers, option C third generation computers, option 4 fourth generation computers. So ಇದರ ಆನ್ಸರು second generation computers. Question number 35. Match the following database management tools list 1 with their description list 2. Okay, list 1 ಅಲ್ಲಿ database management tools ಕೊಟ್ಟಿದ್ದಾರೆ, list 2 ಅಲ್ಲಿ description ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ನೋಡಿ, ಡಿ ಬೇಸ್ ಇದೆ. ಡಿ ಬೇಸು ಇದು ಒಂದು ಫಸ್ಟ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ. ಓಕೆ, ಯಾವುದು? ಡಿ ಬೇಸ್. ನೆಕ್ಸ್ಟ್ ಆಕ್ಸೆಸ್ ಕೊಟ್ಟಿದ್ದಾರೆ. ಆಕ್ಸೆಸ್ ಇದು ಒಂದು ಮೈಕ್ರೋಸಾಫ್ಟ್ ಅವರು ಏನು ಮಾಡಿದ್ರು, ಡೆವಲಪ್ ಮಾಡಿದ್ದು. ಇದು ಒಂದು ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಟೂಲ್ ಇದು. ಓಕೆ, ಡೆವಲಪ್ಡ್ ಬೈ ಮೈಕ್ರೋಸಾಫ್ಟ್. ಪರ್ಸನಲ್ ಒರಾಕಲ್, ಇದು ಒರಾಕಲ್ ಅವರದು, ಒರಾಕಲ್ ಡಾಟಾಬೇಸ್ ಎಡಿಷನ್. ನಮಗೆ ಸಿ ಬೇಸ್ ಇದು ಸ್ಟ್ಯಾಂಡ್ ಲೋನ್ ಸಬ್ಸಿಡರಿ ಆಫ್ ಸ್ಯಾಪ್. ಓಕೆ, ಸೊ ಆನ್ಸರ್ ಈಸ್ ಆಪ್ಷನ್ 2. ಕ್ವಶನ್ ನಂಬರ್ 36. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಮ್ಯಾಕ್ಸಿಮಮ್ ಜೂಮ್ ಪರ್ಸೆಂಟೇಜ್ ಇನ್ MS Word is 500%. Maximum zoom percentage in MS Excel is 400%. Maximum zoom percentage in Microsoft PowerPoint is 400%. Yes, ಎ ಬಿ ಸಿ ಮೂರು ಏನಾದರೂ ಕರೆಕ್ಟ್ ಇದ್ದಾವೆ. ಸೊ ಆನ್ಸರು ಫೋರ್ತ್ ಆಪ್ಷನ್ ಎ ಬಿ ಸಿ. ನಾನು ಈಗ ತೋರಿಸ್ತೀನಿ ನಿಮಗೆ ಒಂದಾಗಿ. ಫಸ್ಟ್ MS Word ಓಪನ್ ಮಾಡ್ತೀನಿ ನಾನು. ನೋಡಿ, ಇಲ್ಲಿ ಓಪನ್ ಮಾಡಿದಾಗ ನನ್ನ ರೈಟ್ ಕಾರ್ನರಲ್ಲಿ ಕೆಳಗಡೆ ಜೂಮ್ ಮಾಡ್ತೀನಿ ನಾನು. ಸೊ ಜೂಮ್ ಮಾಡಿದಾಗ ಮ್ಯಾಕ್ಸಿಮಮ್ ಎಷ್ಟಿದೆ? 500 ಇದೆ, ಹೌದಾ? ಸೊ ಇದು ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ನಾನು ಎಕ್ಸೆಲ್ಗೆ ಹೋಗ್ತೀನಿ. ಇಲ್ಲಿ ನಾನು ಜೂಮ್ ಮಾಡಿ ನೋಡ್ತೀನಿ, ಎಷ್ಟಿದೆ? 400 ಇದೆ ಮ್ಯಾಕ್ಸಿಮಮ್. ಮಿನಿಮಮ್ ಎಷ್ಟಿದೆ? 10 ಇದೆ. ಓಕೆ, ನೆಕ್ಸ್ಟ್ ನಾನು ಪವರ್ ಪಾಯಿಂಟ್ಗೆ ಹೋಗ್ತೀನಿ. ಇಲ್ಲಿ ನೋಡಿ, ಮಿನಿಮಮ್ ಎಷ್ಟಿದೆ? 10 ಇದೆ. ಮ್ಯಾಕ್ಸಿಮಮ್ ಎಷ್ಟಿದೆ? 400 ಇದೆ. ಸೊ ಆಪ್ಷನ್ ಎ, ಬಿ ಆ್ಯಂಡ್ ಸಿ ಆಲ್ ಆರ್ ಕರೆಕ್ಟ್. ಓಕೆ, ಸೊ ಆನ್ಸರ್ ಈಸ್ fourth option. Question number 37. Match the following actions list 1 with the key combination in list 2 for Microsoft PowerPoint. Okay, so first ಏನಿದೆ, to view slide show. To view slide show ನಾನು ನಿಮಗೆ ಹಿಂದೆ PowerPoint ಬಗ್ಗೆ ಹೇಳಿದಾಗ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. to view slide showಗೆ F5 ಅನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೀನಿ. ಇಲ್ಲಿ ನೋಡಿ, PowerPoint ಓಪನ್ ಮಾಡಿದ್ದೀನಿ, F5 ಅನ್ನು ನಾನು ಪ್ರೆಸ್ ಮಾಡ್ತೀನಿ, ಸ್ಲೈಡ್ ಶೋ ಆಗುತ್ತೆ. ಓಕೆ,
ಈ ಥರ ನೀವು ಯಾರೋ ಮತ್ತೆ ಮಾಡಿದ್ರೆ ಮುಂದಕ್ಕೆ ಹೋಗುತ್ತೆ. ಇದು ಸ್ಲೈಡ್ ಶೋಗೋಸ್ಕರ F5 ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಟು ಓಪನ್ ಎ ನ್ಯೂ ಸ್ಲೈಡ್, ಓಕೆ, ಟು ಓಪನ್ ಎ ನ್ಯೂ ಸ್ಲೈಡ್ ನಾವು Ctrl+M ಅನ್ನು ಯೂಸ್ ಮಾಡ್ತೀವಿ. ಓಕೆ, ಯಾವುದು Ctrl+M. ಇಲ್ಲಿ ನೋಡಿ, Ctrl+M ಅನ್ನು ನಾನು ಪ್ರೆಸ್ ಮಾಡ್ತೀನಿ. ಓಕೆ, ಒಂದು ಸ್ಲೈಡ್ ಇನ್ನೊಂದು ಸ್ಲೈಡ್ ಏನಾಗುತ್ತೆ, ಸೊ ಓಕೆ, ಇಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂದರೆ ಓಪನ್ ಆಗುತ್ತೆ. Ctrl+M ಹೊಡೆದಾಗ ನಿಮಗೆ ಇನ್ನೊಂದು ಏನಾದರೆ ಸ್ಲೈಡ್ ಓಪನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಪೆಲ್ ಚೆಕ್ಗೋಸ್ಕರ ಆಲ್ರೆಡಿ ನಾನು ನಿಮಗೆ ಇನ್ನೊಂದು ಹೇಳಿದ್ದೀನಿ, ಅದು F7 ಯೂಸ್ ಮಾಡ್ತೀನಿ ನಾವು. ಓಕೆ, ಟು ಇನ್ಸರ್ಟ್ ಎ ನ್ಯೂ ಸ್ಲೈಡ್, ಓಕೆ, ಸಾರಿ ಟು ಓಪನ್ ಎ ನ್ಯೂ ಸ್ಲೈಡ್ ನಾವು ಅದಕ್ಕೆ Ctrl+N ಅನ್ನು ಯೂಸ್ ಮಾಡ್ತೀವಿ. ಟು ಇನ್ಸರ್ಟ್ ಎ ನ್ಯೂ ಸ್ಲೈಡ್ಗೆ ನಾವು Ctrl+M ಅನ್ನು ಯೂಸ್ ಮಾಡ್ತೀವಿ. ಓಕೆ, ಒಂದು ಹೊಸ ಸ್ಲೈಡನ್ನು ಓಪನ್ ಮಾಡಬೇಕಾದ್ರೆ ನಾವು ಆವಾಗ Ctrl+N ಅನ್ನು ಯೂಸ್ ಮಾಡ್ತೀವಿ. ಒಂದು ಸ್ಲೈಡನ್ನು ಇನ್ಸರ್ಟ್ ಮಾಡಬೇಕಾದ್ರೆ ನಾವು Ctrl+M ಅನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಆಪ್ಷನ್ ಈಸ್ 4. Question number 38. To move forward through the tabs, which dialog box key shortcut is used in Microsoft Windows? Option A, Ctrl+Tab. Option 2, Ctrl+Shift+Tab. Option 3, Shift+Tab. Option 4, none of them. So ಇದರ ಆನ್ಸರ್ Ctrl+Tab. ಸೊ ಇಲ್ಲಿ ನಾನು ತೋರಿಸ್ತೇನೆ ನಿಮಗೆ. ಜಸ್ಟ್ ಓಪನ್ ವಿಂಡೋ ಗೂಗಲ್ನ. ಇಲ್ಲಿ ನೋಡ್ರಿ, ಈಗ ನಾನು ಏನು ಮಾಡ್ತೀನಿ ಅಂದರೆ Ctrl+Tab ಅನ್ನು ಪ್ರೆಸ್ ಮಾಡ್ತಾ ಇರ್ತೀನಿ. ಈ ಥರ ಶಿಫ್ಟ್ ಆಗ್ತಾ ಇರುತ್ತೆ. ಓಕೆ, ಈ ಥರ ಶಿಫ್ಟ್ ಆಗ್ತಾ ಇರುತ್ತೆ, ವಿಂಡೋಸನ್ನು ಶಿಫ್ಟ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಹೂ ಈಸ್ ಸ್ಕ್ರಿಪ್ಟ್ ಕಿಡ್ಡಿ? ಆಪ್ಷನ್ 1, someone who subverts computer security and uses technology for various frauds and crimes. This means taking control of remote computer through a network or software hacking. Option 2, someone who is usually not an expert in computer security and who breaks into the computer system by using pre-packaged automated tools and existing computer script written by others. Option 3, an expert hacker who uses technology to make a political declaration. Option 4, none of the above. So this answer option 2, someone who is usually not an expert in computer security. ಕಂಪ್ಯೂಟರ್ ಸೆಕ್ಯೂರಿಟಿಲಿ ಒಬ್ಬ ಎಕ್ಸ್ಪರ್ಟ್ ಇರೋಂಗಿಲ್ಲ. ಅವನು ಏನು ಮಾಡ್ತಾನೆ ಅಂದರೆ ಈ ಕಂಪ್ಯೂಟರ್ ಸಿಸ್ಟಮನ್ನು ಬ್ರೇಕ್ ಮಾಡ್ತಾನೆ. ಹೇಗಂದರೆ ಆಟೋಮೇಟಿವ್ ಟೂಲ್ಸನ್ನು ಯೂಸ್ ಮಾಡ್ಕೊಂಡು, ಮತ್ತು ಎಕ್ಸಿಸ್ಟಿಂಗ್ ಕಂಪ್ಯೂಟರ್ನ ಸ್ಕ್ರಿಪ್ಟನ್ನು ಬರೆದಿರೋ ಯಾರಾದರೂ ಸ್ಕ್ರಿಪ್ಟ್ ಬೇರೆಯವರು ಬರೆದಿರೋರು ಅದನ್ನು ನೋಡ್ಕೊಂಡು, ಮತ್ತು ಈ ಆಟೋಮೇಟಿಕ್ ಟೂಲ್ಸನ್ನು ಯೂಸ್ ಮಾಡ್ಕೊಂಡು ಅವನೇನು ಮಾಡ್ತಾನೆ, ಈ ಕಂಪ್ಯೂಟರ್ನ ಬ್ರೇಕ್ ಮಾಡ್ತಾನೆ. ಸೊ ಅದಕ್ಕೇನಂತಾರೆ, ಅವನು ಯಾರು, ಸ್ಕ್ರಿಪ್ಟ್ ಕಿಡ್ಡಿ ಅಂತ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಆರ್ true? Smallest dot that can be displayed in is pixel. The number of pixels that can be displayed vertically and horizontally gives the maximum resolution of the monitor. The resolution of the monitor determines the quality of display. Option 4, all of the above. So the answer is all of the above. ನಾನು ಇವಾಗ ಇಲ್ಲಿ ಹೇಳ್ತೇನೆ ನಿಮಗೆ ಏನಂತ. ಈ ಡಾಟ್ ಅಂದರೆ ಪಿಕ್ಸೆಲ್ ಬಗ್ಗೆ ಹೇಳ್ತೇನೆ. ಇಲ್ಲಿ ನೋಡಿ, ಪಿಕ್ಸೆಲ್ ಬಗ್ಗೆ ಇಲ್ಲಿ ಹಾರಿಜೆಂಟಲ್ ಆಗಿದೆ ಮತ್ತು ವರ್ಟಿಕಲ್ ಆಗಿದೆ. ಓಕೆ, ಸೊ ಏನಂದರೆ PPI ಅಂದರೆ ಪಾಯಿಂಟ್ ಪರ್ ಇಂಚ್, ಅಂದರೆ 1 ಪಾಯಿಂಟ್ ಇಂಚ್ಗೆ ಎಷ್ಟು ಅಂತ. ಆಮೇಲೆ ನೀವು ಕೇಳಿರ್ಬೋದು, ನೀವು ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಫೋಟೋ ಇಷ್ಟು DPI ಇರಬೇಕು ಅಂತ ನಿಮಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಆ DPI ಅಂದರೆ ಡಾಟ್ಸ್ ಪರ್ ಇಂಚ್, ಅಂದರೆ 1 ಇಂಚ್ಗೆ ಎಷ್ಟು ಡಾಟ್ ಇದಾವೆ ಅಂತ. ಈಗ ನೋಡ್ರಿ, ಹಾರಿಜೆಂಟಲ್ ಆಗಿ ಮತ್ತು ವರ್ಟಿಕಲ್ ಆಗಿ, ಇದು ಹಾರಿಜೆಂಟಲ್, ಇದು ವರ್ಟಿಕಲ್. ಸೊ ಹೀಗೆ ಡಾಟ್ಸ್ ಎಲ್ಲ ಕೂತ್ಕೊಂಡು ಏನಾಗುತ್ತೆ, ಒಂದು ಡಿಸ್ಪ್ಲೇ ಆಗಿ ರೆಡಿ ಆಗುತ್ತೆ. ಓಕೆ, ಅಂದರೆ ಪಿಕ್ಸೆಲ್ ರೆಡಿ ಆಗುತ್ತೆ. ಜಾಸ್ತಿ ಡಾಟ್ಸ್ ಇದ್ದರೆ ಪಿಕ್ಸೆಲ್ ಏನಿರುತ್ತೆ, ಚೆನ್ನಾಗಿದೆ, ಅಂದರೆ ಕ್ಲಿಯರಿಟಿ ಇರುತ್ತೆ ಇಮೇಜ್. ಸೊ ಅದಕ್ಕೆ DPI ಜಾಸ್ತಿ ಕೊಟ್ಟಾಗ ನೀವು ನಿಮ್ಮ ಒಂದು ಚಿತ್ರ ಏನಿರುತ್ತೆ, ಒಂದು ಫೋಟೋ ಏನಿರುತ್ತೆ, ಅದರದ್ದು ಕ್ಲಿಯರಿಟಿ ಇರುತ್ತೆ ಅದು. ಓಕೆ, ಸೊ ಅದಕ್ಕೇನಂತಾರೆ ನಾವು ಪಿಕ್ಸೆಲ್. ಓಕೆ, ಈಗ ದ ನಂಬರ್ ಆಫ್ ಪಿಕ್ಸೆಲ್ಸ್ ದಟ್ ಕ್ಯಾನ್ ಬಿ ಡಿಸ್ಪ್ಲೇಡ್ ವರ್ಟಿಕಲಿ ಅಂಡ್ ಹಾರಿಜೆಂಟಲಿ ಗಿವ್ಸ್ ದ ಮ್ಯಾಕ್ಸಿಮಮ್ ರೆಸೊಲ್ಯೂಷನ್ ಆಫ್ ದ ಮಾನಿಟರ್. ಎಸ್, ಸೊ ಇಲ್ಲಿ ನೋಡ್ರಿ, ವರ್ಟಿಕಲ್ ಮತ್ತು ಹಾರಿಜೆಂಟಲ್ ಆಗಿ ಯಾವಾಗ ಜಾಸ್ತಿ ಇದ್ವು ಪಾಯಿಂಟ್ಸ್ ಡಾಟ್ಸ್ ಅಂದರೆ, ಸೊ ಆಟೋಮೆಟಿಕ್ಲಿ ಏನಂದ್ರೆ ಆ ಡಿಸ್ಪ್ಲೇ ಮಾನಿಟರ್ ಡಿಸ್ಪ್ಲೇ ಇರುತ್ತೆ, ಕ್ಲಿಯರ್ ಆಗಿರುತ್ತೆ. ಓಕೆ,
ಮ್ಯಾಕ್ಸಿಮಮ್ ರೆಸೊಲ್ಯೂಷನ್ ಇರುತ್ತೆ. ದ ರೆಸೊಲ್ಯೂಷನ್ ಆಫ್ ದ ಮಾನಿಟರ್ ಡಿಟರ್ಮೈನ್ಸ್ ದ ಕ್ವಾಲಿಟಿ ಆಫ್ ದ ಡಿಸ್ಪ್ಲೇ. ಎಸ್, ರೆಸೊಲ್ಯೂಷನ್ ಆಫ್ ದ ಮಾನಿಟರ್ ಏನು ಮಾಡುತ್ತೆ, ಕ್ವಾಲಿಟಿಯನ್ನು ಡಿಸ್ಪ್ಲೇ ಕ್ವಾಲಿಟಿಯನ್ನು ಡಿಟರ್ಮೈನ್ ಮಾಡುತ್ತೆ. ಸೊ ಅದಕ್ಕೆ ಆಲ್ ಆಫ್ ದ ಅಬೋವ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ವಿಜುವಲ್ ಬೇಸಿಕ್ ಈಸ್ an example of high level language. Fortran and COBOL are not high level languages. Which of the above statements is or are correct? Select the correct answer from the options given below. So ಇಲ್ಲಿ ನೋಡಿ, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಅದು ಮನುಷ್ಯನ ಲ್ಯಾಂಗ್ವೇಜ್ಗೆ ಹತ್ರ ಅಂದರೆ ವಿ ಕ್ಯಾನ್ ರೈಟ್ ವೆರಿ ಈಸಿಲಿ. ಓಕೆ, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಒನ್ ಸೆಕೆಂಡ್, ಐ ಥಿಂಕ್ ವೇಟ್, ಯಾ, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಎಷ್ಟು ನೆನಪಿಕೊಡ್ರಿ, ವಿಚ್ ಇಸ್ ಕ್ಲೋಸರ್ ಟು ದ ಪ್ರೋಗ್ರಾಮರ್. ಓಕೆ, ಸೊ ಪ್ರೋಗ್ರಾಮ್ ಕ್ಯಾನ್ ರೈಟ್ ಇಟ್ ವೆರಿ ಈಸಿಲಿ ಆ್ಯಂಡ್ ಲೇಟರ್ ಏನಾಗುತ್ತದೆ, ಮೆಕ್ಯಾನಿಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈ ವಿಜುವಲ್ ಬೇಸಿಕ್ ಏನಿದೆ ಅದು is ಎ ಎಕ್ಸಾಂಪಲ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಬಟ್ Fortran and COBOL are not high level languages. Okay, so ಇದಕ್ಕೆ ಆನ್ಸರ್ ಯಾವುದು? ಎ. ಓನ್ಲಿ ಎ ಇಸ್ ದ ಕರೆಕ್ಟ್ ಆನ್ಸರ್. Question number 42. Consider the following statements. Option A, underscore sign is not permitted to be used in email address. B, blank space is not permitted to be used in email address. ಒಂದು ವೇಳೆ ನೀವು ಒಂದು ಇಮೇಲ್ ಐಡಿಯನ್ನು ನೀವು ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಅಲ್ಲಿ ಯೂಸರ್ ನೇಮ್ ಕೇಳಿರುತ್ತೆ, ಆ ಯೂಸರ್ ನೇಮಲ್ಲಿ ನೀವು ಅಂಡರ್ಸ್ಕೋರ್ ಯೂಸ್ ಮಾಡ್ಬೋದು. ಸೊ ಆಪ್ಷನ್ ಎ ಏನು ಹೇಳ್ತಂದ್ರೆ ಅಂಡರ್ಸ್ಕೋರ್ ಸೈನ್ ಈಸ್ ನಾಟ್ ಪರ್ಮಿಟೆಡ್ ಟು ಬಿ ಯೂಸ್ ಇನ್ ಇಮೇಲ್ ಅಡ್ರೆಸ್. ಇದು ತಪ್ಪು, ಯೂಸ್ ಮಾಡ್ಬೋದು ನಾವು ಅಂಡರ್ಸ್ಕೋರು. ಓಕೆ, ಬ್ಲ್ಯಾಂಕ್ ಸ್ಪೇಸ್ ಈಸ್ ನಾಟ್ ಪರ್ಮಿಟೆಡ್ ಟು ಬಿ ಯೂಸ್ ಇನ್ ಇಮೇಲ್ ಅಡ್ರೆಸ್. ಹೌದು, ಬ್ಲ್ಯಾಂಕ್ ಸ್ಪೇಸ್ ಪರ್ಮಿಟ್ ಮಾಡೋಂಗಿಲ್ಲ. ಬ್ಲ್ಯಾಂಕ್ ಸ್ಪೇಸ್ ನಿಮಗೆ ಯೂಸರ್ ನೇಮಲ್ಲಿ ಕೊಡೋಕ್ಕಾಗಿಲ್ಲ, ತೊಗೊಳಂಗಿಲ್ಲ ಅದು. ಓಕೆ, ಅಂಡರ್ಸ್ಕೋರ್ ಅಂದರೆ ತೊಗೊಳುತ್ತೆ. ಓಕೆ, ಅದಕ್ಕೆ ಏನಂದ್ರೆ ಬಿ ಅನ್ನ ಕರೆಕ್ಟ್, ಅಂದರೆ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳ್ತಿದ್ರೆ, ಸೊ ಅದಕ್ಕೆ ಬಿ, ಆಪ್ಷನ್ 2 ಇಸ್ ದ ಆನ್ಸರ್. ಕ್ವಶನ್ ನಂಬರ್ 43. ಕನ್ಸಿಡರ್ ದ ಫಾಲೋವಿಂಗ್ ವರ್ಷನ್ಸ್ ಆಫ್ ಆಂಡ್ರಾಯ್ಡ್ ರಿಲೀಸ್ ಬೈ ಗೂಗಲ್. ಓಕೆ, ಸೊ ಈ ಗೂಗಲ್ ಏನು ರಿಲೀಸ್ ಮಾಡಿದೆ ಆಂಡ್ರಾಯ್ಡ್ ವರ್ಷನ್ಗಳು, ಅವು ಯಾವ ಅಂದರೆ ಅಕಾರ್ಡಿಂಗ್ ಟು ಒಂದು ಕ್ರೋನಾಲಜಿಕಲ್ ಆರ್ಡರಲ್ಲಿ ಹೇಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಅಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನೆನಪಿಟ್ಕೊಂಡ್ಬಿಟ್ರಿ. ಯಾವ ಥರ ಅಲ್ಫಾಬೆಟಿಕಲ್ ಆರ್ಡರ್ ಬರುತ್ತಲ್ಲ ಆ ಥರ ಏನಂದರೆ ಅವರು ಡೆವಲಪ್ ಮಾಡಿದ್ದಾರೆ ಈ ವರ್ಷನ್ಸ್. ಫಸ್ಟ್ ನೋಡ್ರಿ ಯಾವ್ದು ಬರುತ್ತೆ, ಜೆಲ್ಲಿ ಬೀನ್ ಫಸ್ಟ್. ಓಕೆ, ಆಮೇಲೆ ಕಿಟ್ ಕ್ಯಾಟು. ಓಕೆ, ಆಮೇಲೆ ಲಾಲಿಪಾಪ್, ಆಮೇಲೆ ಮಾರ್ಶ್ ಮಾಲೋ. ಸೊ ಆನ್ಸರ್ ಇಸ್ 3. What does CC and BCC stand for in email? Okay, option A, content copy, BCC, bound carbon copy. Option 2, CC, correct copy, BCC, branched carbon copy. Option 3, CC, compared copy, BCC, best compared copy. Fourth, CC, carbon copy, BCC, blind carbon copy. ಒಂದು ಇಮೇಲ್ ಅಡ್ರೆಸ್ ಅಲ್ಲಿ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು CC ಇದೆ, ಇದು BCC ಇದೆ, ಇದು ಕಾರ್ಬನ್ ಕಾಪಿ, ಇದು ಬ್ಲೈಂಡ್ ಕಾರ್ಬನ್ ಕಾಪಿ. ಇಲ್ಲಿ ಮೇನ್ ಟೂ ಯಾರಿಗೆ ನೀವು ರಿಸಿಪಿಯೆಂಟ್ ಅಂದರೆ ನಿಮಗೆ ಯಾರಿಗೆ ಕಳಿಸ್ಬೇಕಂತ ಕಳಿಸ್ತೀರಿ. ಅದ್ರ ಕಾಪಿ ನಿಮಗೆ ಯಾರಿಗಾದ್ರೂ ಕಳಿಸ್ಬೇಕಾದ್ರೆ ನೀವು CC ಅಲ್ಲಿ ಹಾಕಿದರೆ ಆ ಕಾಪಿಯನ್ನು ನೀವು ಕಳಿಸಿದ್ದು ಬೇರೆಯವರಿಗೆ, ಅಂದರೆ ನೀವು ಇಮೇಲ್ ಕಳಿಸಿರ್ತಾರಲ್ಲ ಅವರಿಗೆ ಗೊತ್ತಾಗುತ್ತೆ, ಅಂದರೆ ನೀವು ಕಾರ್ಬನ್ ಕಾಪಿನ ಯಾರ್ಯಾರಿಗೆ ನೀವು ಕಳಿಸಿದ್ರಿ ಅಂತ. ಒಂದು ವೇಳೆ ನೀವು ಈ ಬ್ಲೈಂಡ್ ಕಾರ್ಬನ್ ಕಾಪಿಯಲ್ಲಿ ನೀವು ಇಮೇಲ್ ಹಾಕಿ ಯಾರಿದ್ರು ಕಳಿಸಿದ್ರೆ, ಬ್ಲೈಂಡ್ ಕಾರ್ಬನ್ ಕಾಪಿ ಕಳಿಸಿದ್ರೆ ಅದು ಗೊತ್ತಾಗಿಲ್ಲ. ಅಂದರೆ ಮೇನ್ ಯಾರಿಗೆ ಕಳಿಸಿರ್ತಾರಲ್ಲ ಅವರಿಗೆ ಈ ನೀವು ಬ್ಲೈಂಡ್ ಕಾಪಿ ಕಾರ್ಬನಲ್ಲಿ CC ಅಂತ ಹಾಕಿದಾಗ ಅಂದರೆ ಅದು ಗೊತ್ತಾಗಿಲ್ಲ. ಓಕೆ, ಬಟ್ ಅದೇ ನೀವು ಕಾರ್ಬನ್ ಕಾಪಿಯಲ್ಲಿ ಹಾಕಿದಾಗ ಅದು ಗೊತ್ತಾಗುತ್ತೆ. ಅಂದರೆ ನೀವು ಯಾರ್ಯಾರಿಗೆ ಕಾರ್ಬನ್ ಕಾಪಿ ಕಳಿಸಿದ್ರಿ, ಒಂದು ಇಮೇಲ್ ಇದೆ, ಇಮೇಲನ್ನು ಒಂದು ಲೆಟರ್ ಇರ್ಬೋದು, ಏನೋ ಒಂದು ನೀವು ಕಳಿಸಿದ್ರಿ, ಆವಾಗ ನೀವು ಕಾರ್ಬನ್ ಕಾಪಿ ಅಂತ ಹಾಕಿರ್ತೀರಿ. ಓಕೆ, ಆ ಕಾರ್ಬನ್ ಕಾಪಿ ಹಾಕಿದಾಗ ಒಂದು ವೇಳೆ ಅದು ಬೇರೆಯವ್ರು ಓಪನ್ ಮಾಡಿದಾಗ ಆ ಕಾರ್ಬನ್ ಕಾಪಿಯನ್ನು ನೀವು ಯಾರ್ಯಾರಿಗೆ ಕಳಿಸಿದ್ರಿ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಒಂದು ವೇಳೆ ನೀವು BCC ಹಾಕಿದಾಗ, ಬ್ಲೈಂಡ್ ಕಾರ್ಬನ್ ಕಾಪಿ ಹಾಕಿದಾಗ ಅದು ಗೊತ್ತಾಗೋದಿಲ್ಲ. ಓಕೆ, so answer is 4. Question number 45. A computer program is an. Okay, computer program is an, option A, notation used to express algorithms to be understood by computers. Option 2, algorithms expressed in a graphical form without use of accurate notation. Option 3, set of instructions written in natural language used for general communication. Option 4, algorithm expressed in a programming language.
ಸೊ ಆನ್ಸರ್ ಈಸ್ 4. ಏನಂದರೆ ಈ ಅಲ್ಗೋರಿಥಮ್ಸ್ ಏನಾಗುತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಅದು ಏನಂದರೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಈ ಅಲ್ಗೋರಿಥಮ್ ಎಕ್ಸ್ಪ್ರೆಸ್ ಮಾಡ್ತಾರಲ್ಲ, ಅಲ್ಗೋರಿಥಮ್ ಏನಂದರೆ ಒಂದು ಪ್ರೊಸೆಸ್ ಆಫ್ ಒಂದು ಫ್ಲೋ ಆಫ್ ಪ್ರೊಸೆಸ್. ಓಕೆ, ಸೊ ಅದು ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದಾಗ ಈ ಕಂಪ್ಯೂಟರ್ ಪ್ರೋಗ್ರಾಮ್ ಏನು ಮಾಡುತ್ತೆ, ಅದು ರೀಡ್ ಮಾಡುತ್ತೆ. ಓಕೆ, ಸೊ ಆಪ್ಷನ್ 4 ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 46. ಮ್ಯಾಚ್ ದ ಫಾಲೋವಿಂಗ್ ಫೈಲ್ ಎಕ್ಸ್ಟೆನ್ಷನ್ಸ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಟೆನ್ಷನ್ಸ್ ಕೊಟ್ಟಿದ್ದಾನೆ, ಎಕ್ಸ್ಟೆನ್ಷನ್ಸ್ ಫೈಲ್ದು. ಇಲ್ಲಿ ಫೈಲ್ ಟೈಪ್ ಇದೆ PPT ಅಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. .pot ಅಂದರೆ ಪವರ್ ಪಾಯಿಂಟ್ ಟೆಂಪ್ಲೇಟ್. .xlsx ಇದು ಅಂದರೆ ಎಕ್ಸೆಲ್ ವರ್ಕ್ಬುಕ್ ಇದು. ಆಮೇಲೆ XLTX ಅಂದರೆ ಇದು ಎಕ್ಸೆಲ್ ವರ್ಕ್ಬುಕ್ ಟೆಂಪ್ಲೇಟ್. ಸೊ ಆಪ್ಷನಲ್ಲಿ ನಾನು ಹಾಕಿದ ಮಾರ್ಕ್ ಆಪ್ಷನಲ್ಲಿ ಯಾವುದೂ ಇಲ್ಲ, ಅದಕ್ಕೆ ಸೊ ಇದಕ್ಕೆ ಗ್ರೇಸ್ ಮಾರ್ಕ್ಸ್. ಓಕೆ, question number 47. Consider the following statement. .org stands for commercial websites. Option B. .ac stands for educational institution websites. C. .gov stands for government websites. ನೋಡಿ ಇಲ್ಲಿ .org ಐತಲ್ಲ, ಇದು it doesn't stands for a commercial websites. It stands for ಯಾವುದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅದಾವಲ್ಲ ಅದಕ್ಕೆ .org ಅಂತ ಕೊಡ್ತಾರೆ. ಸೊ ಅವು ಪ್ರಾಫಿಟನ್ನು ಮಾಡೋಂಗಿಲ್ಲ. ಓಕೆ, ಅವು ಸೋಷಲ್ ಇದಿರ್ಬೋದು, ವೆಬ್ಸೈಟ್ಸ್ ಇರ್ಬೋದು. ಆಮೇಲೆ ಲೈಕ್ ಸೋಷಲ್ ಅಂದರೆ ಸೋಷಲ್ ವರ್ಕ್ಗೋಸ್ಕರ ಕೆಲಸ ಮಾಡಿರೋ ಒಂದು ವೆಬ್ಸೈಟ್ ಇರ್ಬೋದು. ಅವಕ್ಕೆ .org ಅಂತ ಕೊಡ್ತಾರೆ. ಅವರು ನಾನ್ ಪ್ರಾಫಿಟ್ ವೆಬ್ಸೈಟ್ಸು. ಓಕೆ, .ac ಇದು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗೋಸ್ಕರ ಕೊಡ್ತಾರೆ. ಓಕೆ, ಆಮೇಲೆ .gov ಇದು ಗೌರ್ಮೆಂಟ್ ವೆಬ್ಸೈಟ್ಸ್. ಸೊ ಆನ್ಸರ್ ಈಸ್ ಏನು ಕೇಳ್ತಾ ಇದ್ದಾರೆ ಅಂದರೆ ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ಸೊ B and C ಆರ್ ದ ಕರೆಕ್ಟ್. DRAM ಈಸ್ ಎನ್ ಅಕ್ರೋನೈಮ್ ಫಾರ್ ಇದು ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಓಕೆ, ನೆನ್ಪಿಟ್ಕೊಡ್ರಿ. MS-DOS ಆಪರೇಟಿಂಗ್ ಸಿಸ್ಟಮ್ ಈಸ್ ಎ ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್, ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್, ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್, ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್. ಇದರ ಆನ್ಸರು ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್. ಓಕೆ, question number 50. Go through the following algorithms carefully. Integer x equal to 10, integer y equal to 5, integer z. Okay, so ಇದರಲ್ಲಿ ನೀವೇನು ಮಾಡಿರಿ, x ವ್ಯಾಲ್ಯೂವನ್ನು ಪುಟ್ ಮಾಡಿರಿ. ಓಕೆ, 10 + 1 ಎಷ್ಟಾಯಿತು, 11 ಆಯಿತು. ಪ್ಲಸ್ y equal to 5 ಇದೆ, 5 - 1 4. ಓಕೆ, ಸೊ 11 + 4 is equal to 15. ಸೊ ಆನ್ಸರ್ is 15. ಐಡೆಂಟಿಫೈ ದ ಲಾಜಿಕಲ್ ಆಪರೇಟರ್ಸ್. ಲಾಜಿಕಲ್ ಆಪರೇಟರ್ಸು ಆರು, ಆ್ಯಂಡು, ನಾಟು, ನ್ಯಾಂಡ್ ಅಂತ ಕೇಳಿದ್ದಾವೆ. ಈ ಸಿಂಬಲ್ ಇದೆಯಲ್ಲ, ಈ ಸಿಂಬಲ್ ನಾವು ಆರ್ ಗೆಟ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ಕ್ವಶನ್ ನಂಬರ್ 52. ಫೈಲ್ ನೇಮ್ ಎಕ್ಸ್ಟೆನ್ಷನ್ ಇಂಡಿಕೇಟ್ಸ್. ಆಪ್ಷನ್ ಎ ಟೈಪ್ ಆಫ್ ಕಂಟೆಂಟ್ಸ್ ಆಫ್ ದ ಫೈಲ್, ಸೈಜ್ ಆಫ್ ದ ಫೈಲ್, ಡೇಟ್ ಆ್ಯಂಡ್ ಟೈಮ್ ಆಫ್ ಕ್ರಿಯೇಷನ್, ಆಥರ್ ಆಫ್ ದ ಫೈಲ್. ಸೊ ಇದು ಆನ್ಸರು ಟೈಪ್ ಆಫ್ ಕಂಟೆಂಟ್ಸ್ ಆಫ್ ದ ಫೈಲ್. ಇಲ್ಲಿ ನೋಡಿ, ಇಲ್ಲಿ ಟೈಪ್ ಇದೆಲ್ಲ, ನೇಮ್ ಇದೆ, ಇಲ್ಲಿ ಫೋಲ್ಡರ್ ನೇಮು, ಅದರ ಮುಂದೆ ಟೈಪ್ ಇದೆ. ಸೊ ಏನು ಟೈಪನ್ನು ಅದೇನು ಮಾಡುತ್ತೆ, ಇಂಡಿಕೇಟ್ ಮಾಡುತ್ತೆ. ಓಕೆ, ಏನು ಟೈಪ್ ಆಫ್ ಕಂಟೆಂಟ್ಸ್ ಆಫ್ ದ ಫೈಲನ್ನು ಇಂಡಿಕೇಟ್ ಮಾಡುತ್ತೆ. ಓಕೆ, ಕ್ವಶನ್ ನಂಬರ್ 53. ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಅಕ್ರಾನಮಿ ಆ್ಯಂಡ್ ದೇರ್ ಎಕ್ಸ್ಪೆನ್ಷನ್. ASCII ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇಂಟರ್ನ್ಯಾಷನಲ್ ಇಂಟರ್ಚೇಂಜ್, COBOL ಕಂಪ್ಯೂಟರ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, URL Universal Resource Locator, RISC Reduced Instruction Set Computers. Which of the above is or are correct ಅಂತ ಕೇಳ್ತಿದ್ದಾನೆ. Select the code for the correct pair among the above from the option given below. ಸೊ ಇಲ್ಲಿ ನೋಡಿ, ASCIIಗೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್, ನಾಟ್ ಇಂಟರ್ನ್ಯಾಷನಲ್ ಇಂಟರ್ಚೇಂಜ್. ಸೊ ಇದು ತಪ್ಪು. ಓಕೆ, COBOL ಕಂಪ್ಯೂಟರ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, ಇದು ಕರೆಕ್ಟ್ ಇದೆ. URL ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್, ಇದು ಕರೆಕ್ಟ್ ಇದೆ. RISC ರೆಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್, ಇದು ಕರೆಕ್ಟ್ ಇದೆ. ಸೊ ತಪ್ಪು ಯಾವುದಿದೆ, ಇದು ಇದೆ. ಸೊ BCD ಏನಂದರೆ ಕರೆಕ್ಟ್ ಇದೆ, ಬಟ್ ಆಪ್ಷನ್ ಇಲ್ಲದ ಆನ್ಸರ್ ಇಲ್ಲ. ಸೊ ಇದು ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಇದಕ್ಕೆ. ಓಕೆ, ನೆಕ್ಸ್ಟ್ ಇದು ನಾನು ಡಿ ಹಾಕಿ ತಪ್ಪಿದು. ಓಕೆ, ಸೊ ಇದಕ್ಕೆ ಈ ಆಪ್ಷನಲ್ಲೇ ಇಲ್ಲ. ABCD 3 ಕರೆಕ್ಟ್ ಇದೆ, ಎ ಕರೆಕ್ಟ್ ಇಲ್ಲ. ಓಕೆ, what is the function of an operating system?
Option A, manages computers resource very efficiently. B, takes care of scheduling jobs for execution. C, manages the flow of data in instructions. D, all of the above. Which of the above statements are correct ಅಂತ ಕೇಳ್ತಾ ಇದ್ದಾರೆ. ನೋಡೋಣ. ಈಗ ಆ್ಯಕ್ಚುಲಿ ನೋಡ್ರಿ, ಫಂಕ್ಷನ್ಸ್ ಆಫ್ ಎನ್ ಆಪರೇಟಿಂಗ್ ಸಿಸ್ಟಮ್ ಏನಿದೆ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಪರೇಟಿಂಗ್ ಸಿಸ್ಟಮ್ ಏನಂದರೆ, ಈಗ ನೀವು ವಿಂಡೋಸ್ 7 ಅಂತ ನೋಡಿರಿ, ವಿಂಡೋಸ್ XP ಇದೆ, ವಿಂಡೋಸ್ 7 ಇದೆ, ಹಾಗೆ ವಿಂಡೋಸ್ ME ಅಂತ, ಇವೆಲ್ಲ ಆಪರೇಟಿಂಗ್ ಸಿಸ್ಟಮ್. ಓಕೆ, ಅದು ಕಂಪ್ಯೂಟ್ರಲ್ಲಿ ನಾವು ಇನ್ಸ್ಟಾಲ್ ಮಾಡ್ತೀವಿ. ವಿತೌಟ್ ದ್ಯಾಟ್ ವಿ ಕೆನಾಟ್ ವರ್ಕ್ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ನಾನು ನಿಮಗೆ ಈ ಸಿಸ್ಟಮ್ ಸಾಫ್ಟ್ವೇರ್ಸ್ ಇದೆಯಾ, ಸಾಫ್ಟ್ವೇರ್ಸ್ ಮತ್ತು ಅಪ್ಲಿಕೇಶನ್ಸ್ ಆಫ್ ಸಾಫ್ಟ್ವೇರ್ಸ್, ಇದ್ರ ಮಧ್ಯೆ ಇದು ಮತ್ತು ಹಾರ್ಡ್ವೇರ್, CPU ಇರ್ಬೋದು, RAM ಇರ್ಬೋದು, ಇನ್ಪುಟ್ ಡಿವೈಸಸ್ ಇರ್ಬೋದು, ಇದ್ರ ಮಧ್ಯೆ ಆಪರೇಟಿಂಗ್ ಸಿಸ್ಟಮನ್ನು ವರ್ಕ್ ಮಾಡುತ್ತೆ. ಓಕೆ, ಸೊ ಆಪರೇಟಿಂಗ್ ಸಿಸ್ಟಮ್ ಬೇಕೇ ಬೇಕು. ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಮಧ್ಯೆ ಯೂಸ್ ಆಗುತ್ತೆ, ಆಪರೇಟಿಂಗ್ ಸಿಸ್ಟಮನ್ನು ವರ್ಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ವಿಂಡೋಸ್ ಎಕ್ಸ್ಪ್ಲೋರರ್ ಈಸ್ ಯೂಸ್ ಟು create a folder, find folders and files, copy files, delete files and folders. Which of the above is correct? Okay, select the code for the correct answer from the options given below. Okay, so ಇದರಲ್ಲಿ ನೋಡ್ರಿ, ವಿಂಡೋಸ್ ಎಕ್ಸ್ಪ್ಲೋರರ್ ಏನು ಮಾಡುತ್ತೆ, ಎಸ್ ಕ್ರಿಯೇಟ್ ಫೋಲ್ಡರ್ ಮಾಡ್ತೀವಿ, ಫೈಂಡ್ ಫೋಲ್ಡರ್ ಆ್ಯಂಡ್ ಫೈಲ್ಸ್ ಮಾಡ್ತೀವಿ, ಕಾಪಿ ಫೈಲ್ಸ್ ಯೂಸ್ ಆಗುತ್ತೆ, ಡಿಲೀಟ್ ಫೈಲ್ಸ್ ಆ್ಯಂಡ್ ಫೋಲ್ಡರ್. ಸೊ ಆಪ್ಷನ್ 4 ಇಸ್ ದ ಆನ್ಸರ್. ಇಲ್ಲಿ ನೋಡ್ರಿ, ಇಲ್ಲಿ ನಾನು ಏನು ಮಾಡ್ತೀನಿ, ಜಸ್ಟ್ ರೈಟ್ ಕ್ಲಿಕ್ ಹೋದಾಗ ಫೈಲ್ ಎಕ್ಸ್ಪ್ಲೋರರ್ ಅಂತ ಬರ್ತಾ ಇದೆ, ಹೌದಾ? ಈ ಫೈಲ್ ಎಕ್ಸ್ಪ್ಲೋರರ್ ನಾನು ಓಪನ್ ಮಾಡಿದಾಗ ಇಲ್ಲಿ ನಾನು ಎಡಿಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಫೈಂಡ್ ಮಾಡ್ಬೋದು, ಇಲ್ಲಿ ಫೈಂಡ್ ಮಾಡ್ಬೋದು, ವಿ ಕ್ಯಾನ್ ಡೂ ಎವ್ರಿಥಿಂಗ್. ಓಕೆ, ಸೊ ಆಪ್ಷನ್ ಏನಿದೆ, ಏನೇನು ಮಾಡ್ಬೋದು ನಾವು, ಕಾಪಿ ಮಾಡ್ಬೋದು, ಡಿಲೀಟ್ ಫೈಲ್ಸ್ ಮಾಡ್ಬೋದು, ಫೈಂಡ್ ಮಾಡ್ಬೋದು, ಫೋಲ್ಡರ್ಸನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಅದಕ್ಕೆ ಆಪ್ಷನ್ 4 ಇಸ್ ದ ಆನ್ಸರ್. ಓಕೆ, ಇಲ್ಲಿ ನೋಡಿ, ಇದು ಫೈಲ್ ಎಕ್ಸ್ಪ್ಲೋರರ್. In a data transmission, modem is an encoding and decoding device used for converting digital into analog, used for converting analog into digital, used for handling data streams from peripheral device to the CPU and vice versa. ಸೊ 4 ಏನಾದ ಆಪ್ಷನ್ಸ್ ಅಂದರೆ ಕರೆಕ್ಟ್ ಆಗಿದೆ. ಅದು ನಾವು ಡಿಜಿಟಲನ್ನು ಅನಲಾಗು ಕನ್ವರ್ಟ್ ಮಾಡೋಕೆ ಬಿಡ್ತೀವಿ, ಅಥವಾ ಅನಲಾಗನ್ನು ಡಿಜಿಟಲನ್ನು ಕನ್ವರ್ಟ್ ಮಾಡೋಕೆ ಯೂಸ್ ಮಾಡ್ತೀವಿ. ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂದರೆ ಒಂದು ಕೋಡ್ ಇರುತ್ತೆ, ಅದು ಎನ್ಕೋಡ್ ಮತ್ತು ಡಿಕೋಡ್ ಮಾಡ್ಬೋದು. ಓಕೆ, ಅದಕ್ಕೂ ಮಾಡಮನ್ನು ಯೂಸ್ ಮಾಡ್ತಾರೆ. ಆಮೇಲೆ ಡಾಟಾ ಸ್ಟ್ರೀಮ್ಸ್ ಏನು ಮಾಡುತ್ತೆ, ಈ ಸಿ ಪಿ ಯುಗೆ ಹೊರಗಡೆಯಿಂದ ಪೆರಿಫರಲ್ ಡಿವೈಸಿಂದ ಏನು ಮಾಡುತ್ತೆ, ಸಪ್ಲೈ ಮಾಡುತ್ತೆ, ವಾಯ್ಸ್ ವರ್ಸ್ ಆಗಿ. ಓಕೆ, ಅದಕ್ಕೂ ಯೂಸ್ ಮಾಡುತ್ತೆ. ಸೊ ಇದಕ್ಕೆ ಆನ್ಸರು 4th. ನೆಕ್ಸ್ಟ್ ಕ್ವಶನ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. A, in MS Excel each workbook by default has 3 number of worksheets. ಹೌದು, ಕರೆಕ್ಟ್ ಇದೆ. ಇಲ್ಲಿ ನೋಡಿ, ಒನ್ ಸೆಕೆಂಡ್. In MS Excel each workbook by default has 3 number of worksheets. ಓಕೆ, ಇದು ಕರೆಕ್ಟ್ ಇದೆ. In MS Excel the formula starts with equal to sign. ಹೌದು, ನೀವು ಒಂದು ಫಾರ್ಮುಲಾ ಬರೀಬೇಕಾದ್ರೆ ನೀವು equal to sign ಹಾಕಲೇಬೇಕು. In MS Word a character that is raised and smaller above the baseline is called superscript. ನಾನು ಈ ಸೂಪರ್ಸ್ಕ್ರಿಪ್ಟ್ ಬಗ್ಗೆ ನಿಮ್ಗೆ ಹೇಳಿದ್ದೆ, ನಾನು ಇನ್ನೊಂದು ಸರ್ತಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದು ಸೂಪರ್ಸ್ಕ್ರಿಪ್ಟ್. X² ಬರೀಬೇಕಂತ ನಿಮ್ಗೆ ಹೇಳಿದ್ದಲ್ಲ, ನಾನು X² ಬರೀಬೇಕಾದ್ರೆ ಹೇಗೆ ಬರೀಬೇಕು, ಸೂಪರ್ಸ್ಕ್ರಿಪ್ಟ್, ಮತ್ತು X2 ಹಿಂಗೆ ಬರೀಬೇಕಾದ್ರೆ ಸಬ್ಸ್ಕ್ರಿಪ್ಟ್. ಸೊ X2 ಏನಂದರೆ ಸೂಪರ್ಸ್ಕ್ರಿಪ್ಟ್, ಅದು ಕರೆಕ್ಟ್ ಇದೆ. ಓಕೆ, ಆಮೇಲೆ ಈಕ್ವಲ್ ಟು ಸೈನ್ MS Excelಲ್ಲಿ, ಇಲ್ಲಿ ನೋಡ್ರಿ, ಎಕ್ಸೆಲಲ್ಲಿ ನಾನು ಒಂದು ಫಾರ್ಮುಲಾ ಬರೀಬೇಕಾದ್ರೆ ನಾನು ಈಕ್ವಲ್ ಫಸ್ಟ್, ಈಗ ನಿಮಗೆ ಡೇಟ್ ಆ್ಯಂಡ್ ಟೈಮ್ ಬಗ್ಗೆ ನಾನು ತೋರಿಸಿದ್ದೆ, ಅಲ್ಲೇನು ಬರ್ತಿದ್ದೆ, ನಾನು ಈಕ್ವಲ್ ಟು ನಾವು ಬ್ರ್ಯಾಕೆಟ್ ಬರ್ರಿ, ಈ ಥರ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಅವಾಗ ಡೇಟ್ ಮತ್ತು ಟೈಮ್ ಬಂತು. ಓಕೆ, ಸೊ ಯಾವಾಗೂ ಒಂದು ಫಾರ್ಮುಲಾನ ಬರೀಬೇಕಾದ್ರೆ ನಾವು MS Excelಲ್ಲಿ ಈಕ್ವಲ್ ಟು ಸೈನ್ ಇಂದನೇ ನಾವು ಸ್ಟಾರ್ಟ್ ಮಾಡಬೇಕು. ಓಕೆ, ಇನ್ MS Excel ಈಚ್ ವರ್ಕ್ಬುಕ್ ಬೈ ಡಿಫಾಲ್ಟ್ ಹ್ಯಾಸ್ 3 ನಂಬರ್ ಆಫ್ ವರ್ಕ್ಶೀಟ್ಸ್. ಅದನ್ನು ಕರೆಕ್ಟ್ ಇದೆ. ಅಂದರೆ ವರ್ಕ್ಶೀಟ್ 3 ವರ್ಕ್ಶೀಟ್ ಬರುತ್ತೆ ಒಂದು ವರ್ಕ್ಬುಕ್ಕಲ್ಲಿ ಬೈ ಡಿಫಾಲ್ಟ್ ಆಗಿ. ಓಕೆ, ಸೊ ಅದಕ್ಕೆ ಆನ್ಸರ್ ಈಸ್ 4. Consider the following statements. Outline view is not Microsoft PowerPoint view. Okay, transpose function is used to MS Excel in MS Excel to display row data in a column and column data in a row. Shortcut to insert new slide in a current presentation is Control M. Correct. 3 options correct ಇದೆ, ಅದಕ್ಕೆ ಆನ್ಸರು 4. Question number 59. Match the MS Excel function key shortcut with the corresponding actions. ಓಕೆ, ನೋಡಿ, F1 ಅನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನೀವು F1 ಅನ್ನು ಪ್ರೆಸ್ ಮಾಡಿದಾಗ ನಿಮಗೆ ಓಪನ್ಸ್ ದ ಹೆಲ್ಪ್ ಮೆನು. ಓಕೆ, F1 ಪ್ರೆಸ್ ಮಾಡಿದಾಗ ಇಲ್ಲಿ ನೋಡಿ,
ನಾನು F1 ಅನ್ನು ಪ್ರೆಸ್ ಮಾಡ್ತೀನಿ. ಹೆಲ್ಪ್ ಮೆನುನ ಓಪನ್ ಆಯಿತು. ಓಕೆ, ನೆಕ್ಸ್ಟ್ ಏನಿದೆ, F2 ಇದೆ. F2 ಏನು ಮಾಡುತ್ತೆ, ಆಕ್ಟಿವೇಟ್ಸ್ ದ ಸೆಲೆಕ್ಟೆಡ್ ಸೆಲ್ ಫಾರ್ ಎಡಿಟಿಂಗ್. ಓಕೆ, F2 ಏನು ಮಾಡುತ್ತೆ, ಎಡಿಟ್ಗೋಸ್ಕರ ಏನು ಮಾಡುತ್ತೆ, ಯಾವ ನಾವು ಯಾವುದೊಂದು ಸೆಲ್ಲನ್ನು ಆಕ್ಟಿವೇಟ್ ಮಾಡ್ತೀವಿ ಆ ಸೆಲ್ ಏನು ಮಾಡುತ್ತೆ, ಎಡಿಟ್ಗೋಸ್ಕರ ಯೂಸ್ ಮಾಡುತ್ತೆ. ಓಕೆ, F4 ಎದಕ್ಕೆ ಯೂಸ್ ಮಾಡ್ತೀವಿ ನೋಡಿ, ರಿಪೀಟ್ ದ ಲಾಸ್ಟ್ ಆ್ಯಕ್ಷನ್. ಓಕೆ, F7 ನಿಮಗೆ ಆಲ್ರೆಡಿ ಗೊತ್ತಿದೆ. ಏನು ಗೊತ್ತಿದೆ, F7 ಅದಕ್ಕೆ ಪರ್ಫಾರ್ಮ್ಸ್ ಸ್ಪೆಲ್ ಚೆಕ್ ಇನ್ ಸೆಲೆಕ್ಟೆಡ್ ರೇಂಜ್. ಓಕೆ, ಸೊ ದ ಆಪ್ಷನ್ ಈಸ್ 1. ಸೊ ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಬಿಡ್ತೀನಿ, ಲಾಸ್ಟ್ ಥರ್ಡ್ ಪಾರ್ಟ್, ಅದು ಕಂಪ್ಲೀಟ್ ಆಗಿದೆ. FDA ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಬಗ್ಗೆ ಮುಗೀತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್.